ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮೀಶೋ ಸ್ಯಾರಿ ಹಾಲ್ ನ ತೋರಿಸ್ತಾ ಇದ್ದೀನಿ. ಮತ್ತೆ ಕಾಟನ್ ಸ್ಯಾರೀಸ್ ಗಳು ಹಾಗೆ ಎರಡು ಫೆಸ್ಟಿವ್ ಸ್ಯಾರೀಸ್ ಗಳನ್ನು ಕೂಡ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲು ನಾನು ಮೀಶೋನಲ್ಲಿ ಫೆಸ್ಟಿವ್ ವೇರ್ ಸ್ಯಾರೀಸ್ ನ ಫಸ್ಟ್ ತರಿಸಿದ್ದು. ಅದು ಸ್ವಲ್ಪ ಲೈಕ್ ಆಗಿ ಆಮೇಲೆ ಕಾಟನ್ ಸ್ಯಾರಿ ಟೆಸ್ಟ್ ಮಾಡೋಣ ಅಂತ ಹೇಳಿ ತರಿಸ್ದೆ. ಆಮೇಲೆ ಹಲವಾರು ಸ್ಯಾರೀಸ್ ಗಳನ್ನ ತರಿಸ್ತಾ ಹೋಗಂಗಾಯ್ತು. ಸೊ ಮತ್ತೆ ಈ 4 ಸೀರೆಗಳನ್ನ ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ ಒನ್ ಬೈ ಒನ್ ನೋಡೋಣ. ನನ್ನ ಹತ್ರ ತುಂಬಾನೇ ಬ್ಲಾಕ್ ಕಲರ್ ಸ್ಯಾರೀಸ್ ಗಳಿದೆ. ಫಸ್ಟ್ ತರಿಸಿದಂತಹ ಒಂದು ಫೆಸ್ಟಿವ್ ವೇರ್ ಸ್ಯಾರಿ ಇದು ಬ್ಲಾಕ್ ಕಲರ್ ಸ್ಯಾರಿ. ಇದು ಸೆಮಿ ಸಿಲ್ಕ್ ಅಂತೀವಲ್ಲ ಸ್ನೇಹಿತರೆ, ಆ ತರ ಸ್ಯಾರಿ ಇದು. ಬೇಸ್ ಕಲರ್ ಕಂಪ್ಲೀಟ್ಲಿ ಬ್ಲಾಕ್, ಇದ್ರ ಮೇಲೆ ಈ ತರ ಬುಟ್ಟಾಸ್ ಗಳು ಸಿಲ್ವರ್ ಕಲರ್ ಇದೆ. ಆಮೇಲೆ ಬಾರ್ಡರ್ ಕೂಡ ಸಿಲ್ವರ್ ಕಲರ್ ಇದೆ. ಇದನ್ನ ಓಪನ್ ಮಾಡಿ ನೋಡೋಣ. ಈಗ ಸ್ಯಾರಿ ಈ ತರ ಶುರು ಆಗುತ್ತೆ. ಆಮೇಲೆ ಇದಕ್ಕೆ ಬ್ಲೌಸ್ ಇದೆ ಸಿಲ್ವರ್ ಕಲರ್ ಅಲ್ಲಿ ಕೊಟ್ಟಿರ್ತಾರೆ. ಬ್ಲೌಸ್ ನಾನು ತೋರಿಸ್ತೀನಿ ನಿಮ್ಗೆ ಎಂಡ್ ಅಲ್ಲಿ. ನೋಡಿ, ಸ್ಯಾರಿ ಥ್ರೂ ಔಟ್ ಸ್ಯಾರಿ ಈ ತರ ಬುಟ್ಟಾಸ್ ಗಳಿದೆ. ಎರಡು ಭಾಗ ಈ ತರ ಸಿಲ್ವರ್ ಕಲರ್ ಬಾರ್ಡರ್ ಇದೆ. ಕಂಪ್ಲೀಟ್ ಸ್ಯಾರಿ ಈ ತರ ಸಿಲ್ವರ್ ಬುಟ್ಟಾಸ್ ಇದೆ. ಸ್ನೇಹಿತರೆ, ಈ ಸ್ಯಾರಿ ಇನ್ನೊಂದು ಡ್ರಾಬ್ಯಾಕ್ ಇದೆ. ಅದನ್ನ ಏನಂತ ನಾನು ತೋರಿಸ್ತೀನಿ ನಿಮ್ಗೆ. ಬಟ್ ಸ್ಯಾರಿ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ. ಇದು ನೋಡಿ, ಇದು ಸೆರಗು. ಇತ್ತೀಚೆಗೆ ನೋಡ್ತಾ ಇರ್ಬೋದು, ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಸ್ಯಾರಿ ಇದು. ನಾನು ಅದರಲ್ಲೂ ಬ್ಲಾಕ್ ಕಲರ್ ನಂಗೆ ತುಂಬಾ ಇಷ್ಟ ಆಗಿ ನಾನು ತರಿಸ್ಕೊಂಡಿದ್ದು. ನೋಡಿ, ಈ ಸ್ಯಾರಿಲಿ ಒಂದು ಶೈನ್ ಇದೆ ಸ್ನೇಹಿತರೆ. ಆಮೇಲೆ ಉಟ್ಟಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ವೇಪ್ ಮಾಡಿದಾಗ ರಿಚ್ ಲುಕ್ ಬರುತ್ತೆ. ಇದು ಈ ಸ್ಯಾರಿಲಿ ಶೈನಿಂಗ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಿಲ್ವರ್ ಕಲರ್ ಕಾಂಟ್ರಾಸ್ಟ್ ಇರೋದ್ರಿಂದ ಈ ಸ್ಯಾರಿ ತುಂಬಾ ಎನ್ಹಾನ್ಸ್ ಆಗಿ ಕಾಣುತ್ತೆ. ಆಮೇಲೆ ಕೆಲವೊಂದು ಪೂಜೆಗಳಿಗೆಲ್ಲ ಬ್ಲಾಕ್ ಸ್ಯಾರಿ ಉಡೋ ಹಾಗಿಲ್ಲ. ನೀವು ಏನಾದ್ರೂ ಫಂಕ್ಷನ್ಸ್ ಗಳಿಗೆ, ಆಮೇಲೆ ಸಮ್ ಟೈಮ್ ಬರ್ಡೇಗೆ, ಪಾರ್ಟಿಗಳಿಗೆ ಈ ತರ ಈ ಸ್ಯಾರಿನ ಕ್ಯಾರಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇಷ್ಟ ಇಲ್ಲದೆ ಇರೋರು ಕೆಲವರು ಈ ತರ ಸ್ಯಾರೀಸ್ ನ ತರಿಸ್ಕೊಂಡು ಡ್ರೆಸ್ ಕೂಡ ಹೊಲಿಸ್ಕೊತಾರೆ. ಆಮೇಲೆ ಈ ಸೆರಗ್ ಪಾಟು ಕೂಡ ತುಂಬಾನೇ ಇಷ್ಟ ಆಯ್ತು ನನ್ಗೆ. ಆ ಒಂದು ಕಾಂಚೀಪುರಂ ಸ್ಯಾರಿನ ಕಾಪಿ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಲೈಕ್ ಆಯ್ತು. ಇಲ್ಲಿ ನೋಡಿ, ಸ್ಯಾರಿಯ ಹಿಂದಿನ ಭಾಗ ಈ ಏನು ಇದಿದೆ ನೋಡಿ, ಬುಟ್ಟಾಸ್ದು ಥ್ರೆಡ್, ಇದು ನೀಟಾಗಿ ಫಿನಿಶಿಂಗ್ ಇಲ್ಲ. ನೋಡಿ, ಇದು ಫಿನಿಶಿಂಗ್ ಇಲ್ಲ ನೀಟಾಗಿ. ಯಾಕೆ ಅಂದ್ರೆ ನಾವು ತುಂಬಾ ಅಫೋರ್ಡೆಬಲ್ ರೇಂಜ್ ಅಲ್ಲಿ ಅವ್ರು ನಮ್ಗೆ ಕೊಡ್ತಾರೆ, ಅಷ್ಟೊಂದು ಫಿನಿಶಿಂಗ್ ಕೊಡಲ್ಲ. ಬಟ್ ಓಕೆ, ಅದೇನು ಅಷ್ಟೊಂದು ಹರ್ಟ್ ಆಗಲ್ಲ. ಅಥವಾ ಇದ್ರೆ ಸ್ನೇಹಿತರೆ ಅದೊಂಥರ ಚೆನ್ನಾಗಿ ಕಾಣಲ್ಲ ಅಂತಾನೆ ಹೇಳ್ಬೋದು. ನನ್ಗದು ಇಷ್ಟ ಆಗಲ್ಲ. ಈ ಸ್ಯಾರಿಗೆ ನಾನು 4.5 ಔಟ್ ಆಫ್ 5 ಕೊಡ್ತೀನಿ. ಯಾಕೆ ಅಂದ್ರೆ ಆ ಹಿಂದಿನ ಭಾಗದಲ್ಲಿ ಏನು ಅದೊಂದು ಫಿನಿಶಿಂಗ್ ಇಲ್ವೋ ಅದಕ್ಕಷ್ಟೇ ನಾನು 0.5 ತೆಗಿತೀನಿ. ಯಾಕಂದ್ರೆ ಅದೇನು ಅಷ್ಟೊಂದು ಮ್ಯಾಟರ್ ಆಗೋದಿಲ್ಲ. ಬಟ್ ಫ್ರಂಟ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕಾಣೋದ್ರಿಂದ ಈ ತರ ರೇಟಿಂಗ್ ಕೊಡ್ಬೋದು. ಆಮೇಲೆ ಬ್ಲೌಸ್ ಕ್ವಾಲಿಟಿನೂ ತುಂಬಾನೇ ಚೆನ್ನಾಗಿದೆ. ಅದನ್ನ ನೋಡಿ ಸ್ನೇಹಿತರೆ. ಈ ಬ್ಲಾಕ್ ಸ್ಯಾರಿಗೆ ಈ ತರ ಸಿಲ್ವರ್ ಕಲರ್ ಬ್ಲೌಸ್ ಬಂದಿದೆ. ಆ ಸಿಲ್ವರ್ ಕಲರ್ ಬ್ಲೌಸ್ ತುಂಬಾನೇ ಕ್ವಾಲಿಟಿ ಚೆನ್ನಾಗಿತ್ತು ಸ್ನೇಹಿತರೆ. ನೋಡಿ, ನಾನು ಬ್ಲೌಸ್ ಇದನ್ನ ಈ ತರ ಹೊಲಿಸ್ಕೊಂಡಿದ್ದೀನಿ. ಈ ತರ ಸ್ವೀಟ್ ಹಾರ್ಟ್ ನೆಕ್ ಇಟ್ಸ್ಕೊಂಡು ಆ ಸ್ಲೀವ್ಸ್ ಗೆ ನಾನು ಈ ತರ ಡಿಸೈನ್ ಮಾಡಿಸಿದ್ದೀನಿ. ಈ ತರ ಡಿಸೈನ್ ಮಾಡಿಸೋದ್ರಿಂದ ಒಂದು ಲುಕ್ ಚೆನ್ನಾಗಿ ಬರುತ್ತೆ. ಆಮೇಲೆ ಈ ತರ ಲಾಸ್ಟ್ ಗೆ ಈ ತರ ಬಲ್ಬ್ಸ್ ಅಂತೀವಲ್ಲ ಅದನ್ನ ಇಡ್ಸಿದ್ದೀನಿ. ನಿಮಗೆ ಒಂದು ಇದು ಐಡಿಯಾ ಬರ್ಬೋದು. ಸೊ ಅದಕ್ಕೆ ಇದನ್ನ ಶೇರ್ ಮಾಡ್ಕೊಂತಾ ಇದ್ದೀನಿ ಅಷ್ಟೇ. ಅದ್ರಲ್ಲಿ ಏನು ಇದಿಲ್ಲ. ಪ್ರಿನ್ಸಸ್ ಕಟ್ ನಾನು ಬ್ಲೌಸ್ ನ ಹೊಲಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಎರಡು ಲುಕ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಈ ಸ್ಯಾರಿನ. ಸೊ ನೆಕ್ಸ್ಟ್ ಸ್ಯಾರಿ ಸ್ನೇಹಿತರೆ, ಅದೇ ಸೆಲ್ಲರ್ ಇಂದ ಇನ್ನೊಂದು ಕಲರ್ ಸ್ಯಾರಿನ ನಾನು ತರಿಸ್ಕೊಂಡಿದ್ದೀನಿ. ನೇವಿ ಬ್ಲೂ ಇದೆ ಇದು. ನೋಡಿ, ನೇವಿ ಬ್ಲೂ ಕಲರ್ ಸ್ಯಾರಿ, ಹಾಗೆ ರೆಡ್ ಕಲರ್ ಕಾಂಟ್ರಾಸ್ಟ್ ಇರುವಂತಹ ಸ್ಯಾರಿ ಇದು. ನೋಡಿ, ಸ್ಯಾರಿ ಹೀಗೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ರೆಡ್ ಕಲರ್ ಕಾಂಟ್ರಾಸ್ಟ್ ಬ್ಲೌಸ್ ನ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಆಲ್ ಓವರ್ ಸ್ಯಾರಿ ಈ ತರ ಬುಟ್ಟಾಸ್ ಹೋಗುತ್ತೆ ಸ್ನೇಹಿತರೆ. ಈ ಬುಟ್ಟಾಸ್ ಗಳು ಕೂಡ ಇದರಲ್ಲಿ ಸ್ನೇಹಿತರೆ ಬುಟ್ಟಾಸ್ ಗೋಲ್ಡ್ ಕಲರ್ ಇದೆ. ಸೊ ಅದ್ರಲ್ಲಿ ಸಿಲ್ವರ್ ಕಲರ್ ಇತ್ತು, ಇದರಲ್ಲಿ ಗೋಲ್ಡ್ ಕಲರ್ ಅಲ್ಲಿ ಬುಟ್ಟಾಸ್ ಇದೆ. ಆಮೇಲೆ ಕಂಪೇರ್ ಟು ಆ ಸ್ಯಾರಿ ಸ್ನೇಹಿತರೆ ಈ ಸ್ಯಾರಿ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಸೊ ತೋರಿಸ್ತೀನಿ ನಿಮ್ಗೆ. ನೋಡಿ, ಇದು ಆಲ್ ಓವರ್ ಸ್ಯಾರಿ ಈ ತರ ಇದೆ. ಸೆರ್ಗು ಈ ತರ ಬರುತ್ತೆ. ಸೆರ್ಗ್ ಮೇಲೆ ಈ ತರ ಬುಟ್ಟಾಸ್ ಇದೆ. ಕೊನೆಯಲ್ಲಿ ಈ ತರ ಟೆಸಲ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಸ್ಯಾರಿ ಫಿನಿಶಿಂಗ್ ಚೆನ್ನಾಗಿದೆ ಅಂತ ಹೇಳಿದೆ ಅಂದ್ರೆ ನಾನು ನಿಮ್ಗೆ, ಇಲ್ಲಿ ನೋಡಿ, ಈ ಹಿಂದೆ ಈ ಬುಟ್ಟಾಸ್ದು ಥ್ರೆಡ್ಸ್ ಏನಿದೆ ಇದನ್ನ ನೀಟಾಗಿ ಕಟ್ ಮಾಡಿದ್ದಾರೆ. ಚೆನ್ನಾಗಿ ಕಾಣ್ತಾ ಇದೆ. ಅದು ಆ ಸ್ಯಾರೀಸ್ ಅಲ್ಲಿ ಆತರ ಕಟ್ ಮಾಡಿಲ್ಲ. ನಾವೇ ಅದನ್ನ ಕುತ್ಕೊಂಡು ಕಟ್ ಮಾಡ್ಬೋದು ಖುದ್ದಾಗಿ. ಬಟ್ ತುಂಬಾ ಟೈಮ್ ತಗೊಳುತ್ತೆ. ಆಲ್ ಓವರ್ ಸ್ಯಾರಿ ಕುತ್ಕೊಂಡು ನಾವು ಕಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಬಟ್ ಅವರೇ ಕಟ್ ಮಾಡಿ ಕೊಟ್ಟಾಗ ತುಂಬಾ ನೀಟಾಗಿ ಕಾಣುತ್ತೆ. ನೋಡಿ ಇಲ್ಲಿ ಎಷ್ಟು ನೀಟಾಗಿದೆ. ಬಟ್ ಆ ಸ್ಯಾರಿಲಿ ಆತರ ಇಲ್ಲ. ಸೊ ಈ ಸ್ಯಾರಿ ನಾನು 5 ಔಟ್ ಆಫ್ 5 ಕೊಡ್ಬೋದು ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ ಸ್ಯಾರಿ. ನೇವಿ ಬ್ಲೂ ಕಲರ್ ಸ್ಯಾರಿ, ಕಾಂಟ್ರಾಸ್ಟ್ ರೆಡ್, ಆಮೇಲೆ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ರೆಡ್ ಕಲರ್ ಅಲ್ಲೇ ಕೊಟ್ಟಿದ್ದಾರೆ. ಈ ತರ ಬಾರ್ಡರ್ಸ್ ಗಳನ್ನ ಅದಕ್ಕೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಸ್ಯಾರಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಆಮೇಲೆ ತುಂಬಾನೇ ಸಾಫ್ಟ್ ಅನ್ಸುತ್ತೆ ಸ್ನೇಹಿತರೆ.
ಕೆಲವೊಂದ್ ಟೈಮ್ ನಮ್ಗೆ ಸಿಲ್ಕ್ ಸ್ಯಾರಿ ಉಟ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಬಟ್ ಈ ಸ್ಯಾರಿ ಡ್ರೇಪ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗೋದಿಲ್ಲ. ಆಮೇಲೆ ತುಂಬಾ ಸಾಫ್ಟ್ ಇದೆ, ಒಳ್ಳೆ ಕೂಡ ಶೈನ್ ಕೂಡ ಇದೆ. ಇದು ಉಟ್ಕೊಂಡಾಗ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆದಂತಹ ಸ್ಯಾರಿ, ಹೈಲಿ ನಾ ರೆಕಮೆಂಡ್ ಮಾಡ್ತೀನಿ. ಇದಕ್ಕೆ ನಾನು 5 ಔಟ್ ಆಫ್ 5 ಕೊಡ್ತೀನಿ ಸ್ನೇಹಿತರೆ. ಕನಕಾಂಬ್ರ ಕಲರ್, ನಮ್ಮ ಕನ್ನಡದಲ್ಲಿ ಕನಕಾಂಬ್ರ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಸ್ಯಾರಿ. ಇದು ಸ್ವಲ್ಪ ಸ್ನೇಹಿತರೆ ಕಾಟನ್ ಬ್ಲೆಂಡ್ ಅನ್ಸುತ್ತೆ. ಇದು ನಾವು ಡ್ರೇಪ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಉಬ್ಬುತ್ತೆ ಈ ಸ್ಯಾರಿ. ಸ್ಯಾರಿ ಈ ರೀತಿ ಸ್ಟಾರ್ಟ್ ಆಗುತ್ತೆ. ಇಲ್ಲೇನ್ ಬಾರ್ಡರ್ ನೋಡ್ತಿದ್ರು ಅದೇ ಕಲರ್ ಬ್ಲೌಸ್ ನ ಕೊಟ್ಟಿದ್ದಾರೆ. ಆಮೇಲೆ ಸ್ಯಾರಿ 2 ಭಾಗದಲ್ಲಿ ಇದೇ ತರ ಬಾರ್ಡರ್ ಇದೆ. ಆಮೇಲೆ ಇಲ್ಲೊಂದು ಗೋಲ್ಡ್ ಕಲರ್ ಲೈನ್ಸ್ ಕೂಡ ಹೋಗಿದೆ. ಸ್ಯಾರಿ ಈ ತರ ಉಡ್ಸರ್ಗಲ್ಲಿ ಪ್ಲೇನ್ ಇದೆ. ಆಮೇಲೆ ಸ್ನೇಹಿತರೆ ಈ ತರ ಚಿಟ್ಟೆ ತರ ಬರುತ್ತೆ ಬಾರ್ಡರ್ ಅಲ್ಲಿ ನೋಡಿ, ಈ ತರ ಬಟರ್ಫ್ಲೈಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಆಮೇಲೆ ಅದು ಫಿನಿಶಿಂಗ್ ಚೆನ್ನಾಗಿದೆ. ಅದೇನ್ ಬಟರ್ಫ್ಲೈ ಇದೆಯೋ ಅದು ಫಿನಿಶಿಂಗ್ ತುಂಬಾ ನೀಟಾಗಿ ಮಾಡಿದ್ದಾರೆ. ಸ್ಯಾರಿ ಸ್ವಲ್ಪ ಕಾಟನ್ ಬ್ಲೆಂಡ್ ಅನ್ಸುತ್ತೆ, ಇದು ಪ್ಯೂರ್ ಕಾಟನ್ ಅಲ್ಲ ಇದು. ಆಮೇಲೆ ಇದು ಸ್ಯಾರಿ ಸೆರ್ಗ್ ಹತ್ರ ಬರ್ತಾ ಇದ್ದಂಗೆ ಪೂರ್ತಿ ಬಟರ್ಫ್ಲೈಸ್ ಗಳನ್ನ ನೋಡ್ಬೋದು ನಾವು. ಆಮೇಲೆ ಈ ತರ ಒಂದು ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಟೆಸಲ್ಸ್ ಕೂಡ ಕೊಟ್ಟಿದ್ದಾರೆ. ಈ ಟೆಸಲ್ಸ್ ಏನ ಅಂತ ಒಂದು ಒಳ್ಳೆ ಕ್ವಾಲಿಟಿ ಏನಲ್ಲ, ಒಂದು ಬಿದ್ದೋಗಿದೆ ನೋಡಿ ಇಲ್ಲಿ. ಆ ತರ ನಾನು ಅಬ್ಸರ್ವ್ ಮಾಡಿದ್ದೇನಂದ್ರೆ ಎಲ್ಲಾ ಸ್ಯಾರಿಗಳಲ್ಲೂ ಟೆಸಲ್ಸ್ ಗಳನ್ನ ಅಷ್ಟು ಚೆನ್ನಾಗಿ ಕೊಟ್ಟಿರೋದಿಲ್ಲ. ಸ್ಯಾರಿ ಸ್ನೇಹಿತರೆ ನಾವು ಹೀಗೆ ಡ್ರೇಪ್ ಮಾಡ್ಬೇಕಾದ್ರೆ ಸ್ವಲ್ಪ ನಮ್ಗೆ ಒಂಥರ ಉಬ್ಬೋ ತರ ಅನ್ಸುತ್ತೆ. ಬಟ್ ನಾವು ಡ್ರೇಪ್ ಮಾಡ್ಕೊಂಡ್ಮೇಲೆ ಅದನ್ನ ಸ್ಯಾರಿನ ನೀಟಾಗಿ ಡ್ರೇಪ್ ಮಾಡಿ ಕೂರ್ಸಿದ್ಮೇಲೆ ನಾವು ನೀಟಾಗಿ ಕೂತ್ಕೊಳ್ಳುತ್ತೆ. ಮತ್ತೆ ಆ ಸ್ಯಾರಿ ಎಲ್ಲೂ ಅಲ್ಲಾಡೋದಿಲ್ಲ, ಆ ತರ ನೀಟಾಗಿ ಕೂತ್ಕೊಳ್ಳುತ್ತೆ. ನಾವು ಡ್ರೇಪ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆಮೇಲೆ ಕಲರ್ ಅದ್ರ ಮೇಲೆ ಕೊಟ್ಟಿರುವಂತಹ ಕಾಂಟ್ರಾಸ್ಟ್ ತುಂಬಾ ಚೆನ್ನಾಗಿದೆ. ಆಮೇಲೆ ಬ್ಲೌಸ್ ಕೂಡ ಇದೇ ತರ ಕಾಂಟ್ರಾಸ್ಟ್ ಅಲ್ಲಿ ಕೊಟ್ಟಿರುವಂತದ್ದು. ಬ್ಲೌಸ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ. ಆಮೇಲೆ ಸ್ನೇಹಿತರೆ ಇಲ್ಲಿ ಹಿಂದಿನ ಭಾಗ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಮಾಡಿದ್ದಾರೆ. ಈ ಬಟರ್ಫ್ಲೈ ಇದೆಲ್ಲ ಅದು ನೀಟಾಗಿ ಫಿನಿಶಿಂಗ್ ಆಗಿದೆ ನೋಡಿ. ಸೊ ಅದರಿಂದ ಈ ಸ್ಯಾರಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು, ಒಂದು ಒಳ್ಳೆ ಲುಕ್ ಬರುತ್ತೆ. ಈ ಸ್ಯಾರಿನ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಕಲರ್ ಆಸಮ್ ಕಲರ್ ಅಂತಾನೆ ಹೇಳ್ಬೋದು. ಇದಕ್ಕೆ ನಾನು 5 ಔಟ್ ಆಫ್ 5 ಕೊಡ್ತೀನಿ ಸ್ನೇಹಿತರೆ. ಸ್ಯಾರಿ ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ. ಈ ಸ್ಯಾರಿ ನಾವು ಟೈ ಅಂಡ್ ಡೈ ಅಂತೀವಲ್ಲ ಆ ತರ ಸ್ಯಾರಿ ಇದು. ಸ್ಯಾರಿ ಈ ರೀತಿ ಸ್ಟಾರ್ಟ್ ಆಗುತ್ತೆ. ಇದ್ರಲ್ಲಿರುವಂತ ಪ್ರಿಂಟ್ ಎಲ್ಲ ಸ್ನೇಹಿತರೆ ಟೈ ಅಂಡ್ ಡೈ. ಅದು ಈ ಬೇಸ್ ಕಲರ್ ಪಿಂಕ್ ಕಲರ್ ಇದೆ, ಆಮೇಲೆ ಕಾಂಟ್ರಾಸ್ಟ್ ನೇವಿ ಬ್ಲೂ ಅಲ್ಲಿ ಇದೆ, ಆಮೇಲೆ ಅದ್ರ ಮೇಲಿರೋ ಪ್ರಿಂಟ್ ಎಲ್ಲ ವೈಟ್ ಕಲರ್ ಅಲ್ಲಿ ಇದೆ. ಈ ಸ್ಯಾರಿ ಕ್ವಾಲಿಟಿ ಸ್ನೇಹಿತರೆ ಆಸಮ್ ಆಗಿದೆ. ಆಮೇಲೆ ಈ ಬಾರ್ಡರ್ ಏನ್ ಕೊಟ್ಟಿದ್ದಾರೆ ನೋಡಿ, ಇದು ಸಿಲ್ವರ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಇದು ಈ ತರ ಸ್ಯಾರಿ ಸ್ನೇಹಿತರೆ ಆಲ್ಮೋಸ್ಟ್ 1000 ರೇಂಜ್ ಅಲ್ಲೇ ಇರುತ್ತೆ. ಬಟ್ ಇದು ನಂಗೆ ಅಫೋರ್ಡಬಲ್ ರೇಂಜ್ ಅಲ್ಲಿ ಸಿಕ್ತು. ಆಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಒಳ್ಳೆ ಕ್ವಾಲಿಟಿ ಸ್ಯಾರಿ ಇದು. ಆಮೇಲೆ ಖಾದಿ ಕಾಟನ್ ಮೆಟೀರಿಯಲ್ ಇದೆ ಇದು. ಇಲ್ಲಿ ನೋಡಿ ಈ ಸೆರ್ಗ್ ಪಾರ್ಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಆಮೇಲೆ ಟೆಸಲ್ಸ್ ಕೂಡ ಸ್ನೇಹಿತರೆ ನನಗೆ ತುಂಬಾನೇ ಇಷ್ಟ ಆದಂತಹ ಒಂದು ಟೆಸಲ್ಸ್ ಈ ಸ್ಯಾರಿನಲ್ಲಿದೆ. ಈ ಸ್ಯಾರಿ ಆಲ್ ಓವರ್ ಕ್ವಾಲಿಟಿ ಔಟ್ ಆಫ್ ಔಟ್ ಇದೆ ಅಂತ ಹೇಳ್ಬೋದು. ನಂಗೆ ಅಷ್ಟು ಇಷ್ಟ ಆಯ್ತು ಈ ಸ್ಯಾರಿ. ನಿಜವಾಗ್ಲೂ ಮೀಶೋ ಸ್ಯಾರಿನ ಇದು ಅನ್ನೋ ತರ ಇದೆ ಇದು. ಅಷ್ಟು ಚೆನ್ನಾಗಿದೆ ಈ ಸ್ಯಾರಿ, ಎಷ್ಟು ಪ್ರೊಫೆಷನಲ್ ಲುಕ್ ಕೊಡುತ್ತೆ. ಇದೆಲ್ಲ ನೇವಿ ಬ್ಲೂ, ಇದ್ರ ಮೇಲೆ ಇರುವಂತಹ ವೈಟ್ ಎಲ್ಲ ಏನದು ಅವ್ರು ಟೈ ಅಂಡ್ ಡೈ ಮಾಡ್ತಾರೆ ನೋಡಿ, ಆ ತರ ಪ್ರಿಂಟ್ ಇದು. ಆಮೇಲೆ ಸ್ಯಾರಿ ನಾವು ವಾಶ್ ಮಾಡಿದಾಗ ಎಕ್ಸಸ್ ಕಲರ್ ಸ್ವಲ್ಪ ಹೋಗುತ್ತೆ ಸ್ನೇಹಿತರೆ. ಈ ತರ ಟೈ ಅಂಡ್ ಡೈ ಸ್ಯಾರಿ ಯಾವಾಗ್ಲೂ ಸ್ವಲ್ಪ ಕಲರ್ ಹೋಗುವಂತದ್ದು. ನೀವು ತೊಳಿಬೇಕಾದ್ರೆ ನೆನೆಸ್ಲೇಬಾರ್ದು ಅಂತ ನಾ ಹೇಳ್ತೀನಿ. ಎಲ್ಲರೂ ಗಲೀಜಿದ್ರೆ ಮಾತ್ರ ನೀವು ಸ್ವಲ್ಪ ನೀರ್ ಹಾಕಿ ವಾಶ್ ಮಾಡ್ಬೇಕು. ಪದೇ ಪದೇ ವಾಶ್ ಮಾಡೋದು, ಆಮೇಲೆ ಒಂದು ಹಾರ್ಶ್ ಸನ್ಲೈಟ್ ಅಲ್ಲಿ ಒಣಾಕೋದು, ಈ ತರ ಮಾಡಿದ್ರೆ ಕಾಟನ್ ಸ್ಯಾರೀಸ್ ಗಳು ಲೈಫ್ ಬರೋದಿಲ್ಲ ಅಂತ ಹೇಳ್ಬೋದು. ಎಸ್ಪೆಷಲಿ ಈ ತರ ಸ್ಯಾರೀಸ್ ಗಳನ್ನ ತುಂಬಾನೇ ಕೇರ್ ಮಾಡ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಟಿಪ್ಸ್ ಕೊಡಕ್ ನಾನು ಇಷ್ಟಪಡ್ತೀನಿ. ಈ ಸ್ಯಾರೀಸ್ ಗಳ ಜೊತೆ, ಇದು ಡಾರ್ಕ್ ಕಲರ್ ಸ್ಯಾರಿ ಸ್ನೇಹಿತರೆ, ಅಂದ್ರೆ ಈ ಸ್ಯಾರಿ ಜೊತೆ ನೀವು ಯಾವ್ದೇ ಲೈಟ್ ಕಲರ್ ಸ್ಯಾರಿ ಇಟ್ಕೂಡ್ದು ಅಲ್ಲಿ. ಎಕ್ಸಾಂಪಲ್ ಆಗಿ ವೈಟ್ ಕಲರ್ ಆ ತರ ಸ್ಯಾರಿ ಇದ್ರ ಸ್ಯಾರಿ ಪಕ್ಕದಲ್ಲಿ ಅದ್ರ ಜೊತೆಗೆ ಸೇರಿಸಿ ಇಡಬಾರ್ದು. ಸೊ ಸಮ್ ಟೈಮ್ ಏನಾಗುತ್ತೆ, ಸ್ವೆಟ್ ಕ್ರಿಯೇಟ್ ಆಗಿ ಅದರಿಂದ ಕಲರ್ ಅದಕ್ಕೆ ಹೋಗುವಂತ ಚಾನ್ಸಸ್ ಇರುತ್ತೆ. ಇದನ್ನ ನೀವು ಕಾಟನ್ ಬ್ಯಾಗ್ ಗಳಲ್ಲಿ ಅಥವಾ ಪಾಲಿಥಿನ್ ಬ್ಯಾಗ್ ಗಳಲ್ಲಿ ಹಾಕಿ ಸ್ಟೋರ್ ಮಾಡಿ ಅದ್ರ ಜೊತೆಗೆ ಇಡಬಹುದು. ಬಟ್ ನೀವು ಡೈರೆಕ್ಟ್ ಆಗಿ ಇನ್ನೊಂದು ಬಟ್ಟೆ ಜೊತೆ ಇಟ್ರಿ ಅಂದ್ರೆ ಇದ್ರ ಕಲರ್ ಅದಕ್ಕೆ ಅಂಟ್ಕೊಳ್ಳುತ್ತೆ. ಯಾಕಂದ್ರೆ ಇದೆಲ್ಲ ನ್ಯಾಚುರಲ್ ಕಲರ್ ಇರುತ್ತೆ. ಆಮೇಲೆ ಕಲರ್ ಒಂದರಿಂದ ಒಂದಕ್ಕೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆಮೇಲೆ ನೀವು ಡ್ರೇಪ್ ಮಾಡಿದಾಗ ಸ್ನೇಹಿತರೆ ಬ್ಲೌಸ್ ಅಲ್ಲಿ ನಿಮ್ದು ಸ್ವೆಟ್ ಆಗಿ ಕಲರ್ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಅದು ಬಾಡಿಗೆಲ್ಲ ಅಂಟ್ಕೊಳ್ಳುತ್ತೆ. ನೀವು ಸ್ವೆಟ್ ಪ್ಯಾಡ್ ಗಳನ್ನ ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ. ಅದರಲ್ಲೂ ತುಂಬಾ ಹಾಟ್ ಸಮ್ಮರ್ ಗಳಲ್ಲಿ ಈ ಸ್ಯಾರಿನ ಉಡಬೇಡಿ. ಯಾಕಂದ್ರೆ ತುಂಬಾ ಬೆವರು ಕ್ರಿಯೇಟ್ ಆಗಿ ಸ್ಯಾರಿ ಕಲರ್ ಎಲ್ಲ ಬ್ಲೀಡ್ ಆಗಿ ನಿಮ್ಗೆ ಸ್ಕಿನ್ ಮೇಲೆಲ್ಲ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ.
ಸೊ ಇದೊಂದು ಟಿಪ್ಸ್ ಅಂತಾನೆ ಹೇಳ್ಬೋದು. ಈ ಸ್ಯಾರಿಗೆ ನಾನು 5 ಔಟ್ ಆಫ್ 5 ಕೊಡ್ತೀನಿ. ಬ್ಲೌಸ್ ಕೂಡ ಇದೇ ರೀತಿ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಅದು. ನಾನು ಅದನ್ನ ಕೂಡ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಸೊ ಹೇಗನ್ನಿಸ್ತು ಈ ಸ್ಯಾರಿ ಹಾಲ್? ನಿಮ್ಗೆ ಇಷ್ಟ ಆಗಿದ್ರೆ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಈ ಸ್ಯಾರಿ ವಿಡಿಯೋ, ನನ್ನ ರಿವ್ಯೂ ಹೇಗನ್ಸಿದೆ ಅಂತ ನೀವು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ಹೇಳಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.